ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಕಾಣಿಸಿದ್ರು ನಮ್ಮ ವಿಶ್ವದಲ್ಲಿ ಎಲ್ಲಕ್ಕಿಂತ ಮಿಸ್ಟೀರಿಯಸ್ ಮತ್ತು ಕಾಂಪ್ಲಿಕೇಟೆಡ್ ವಿಷಯ ಯಾವುದಾದ್ರೂ ಇದೆ ಅಂದ್ರೆ ಅದು ನಮ್ಮ ದೇಹ. ನಮ್ಮ ದೇಹಕ್ಕೆ ಸಂಬಂಧಿಸಿದ ಎಷ್ಟೋ ಆಶ್ಚರ್ಯ ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ನೋಡಿದ ಮೇಲೆ ಗೊತ್ತಾಗುತ್ತೆ ನಮ್ಮ ದೇಹ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಲೆಟ್ಸ್ ಗೋ ಟು ವಿಡಿಯೋ. ಡಿಎನ್ಎ ಕೆಪಾಸಿಟಿ. ನಮ್ಮ ಬಾಡಿಯಲ್ಲಿರುವ 1 ಗ್ರಾಂ ಡಿಎನ್ಎದಲ್ಲಿ ಸುಮಾರು 700 ಟೆರಾಬೈಟ್ ಅಂದ್ರೆ 7 ಲಕ್ಷ GB ಡೇಟಾ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಅಂದ್ರೆ ಇದೇ ಡೇಟಾವನ್ನ ಲೇಟೆಸ್ಟ್ ಹಾರ್ಡ್ ಡಿಸ್ಕ್ ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದ್ರೆ 1 ಟೆರಾಬೈಟ್ ಹಾರ್ಡ್ ಡಿಸ್ಕ್ ಗಳು ನಮಗೆ 700 ಬೇಕಾಗುತ್ತೆ. ಅದರ ತೂಕನೇ 175 kg ಆಗುತ್ತೆ. ಇಷ್ಟು ಹಾರ್ಡ್ ಡಿಸ್ಕ್ ಗಳಲ್ಲಿ ಇರೋ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ನಮ್ಮ 1 ಗ್ರಾಂ ಡಿಎನ್ಎಗೆ ಇದೆ. ಇದು ನಮ್ಮ ಡಿಎನ್ಎಗೆ ಇರುವ ಪವರ್. ನಮ್ಮ ಬಾಡಿಯಲ್ಲಿರುವ ಎಲ್ಲಾ ಡಿಎನ್ಎ ನ ಸೇರಿಸಿ ಒಂದು ಚೈನ್ ತಯಾರು ಮಾಡಿದ್ರೆ ಆ ಚೈನ್ 1600 ಕೋಟಿ ಕಿಲೋಮೀಟರ್ ಇರುತ್ತೆ. ಬ್ರೈನ್. ನಮ್ಮ ಬ್ರೈನ್ ನಲ್ಲಿ ಸೆಕೆಂಡ್ಗೆ ಸುಮಾರು 1 ಲಕ್ಷ ಕೆಮಿಕಲ್ ರಿಯಾಕ್ಷನ್ಗಳು ನಡೀತಾ ಇರ್ತವೆ. ಈ ರಿಯಾಕ್ಷನ್ ಗಳಿಂದನೇ ನಾವು ಕಣ್ಣಿಂದ ನೋಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಮಾತಾಡಿರೋದು ಅರ್ಥ ಮಾಡ್ಕೋತಾ ಇದೀವಿ. ಇವುಗಳಲ್ಲಿ ಯಾವುದೇ ಒಂದು ರಿಯಾಕ್ಷನ್ ನಿಂತೋದ್ರೆ ನಾವು ಬದುಕಿರೋದು ತುಂಬಾ ಕಷ್ಟ. ನಾವು ಯಾವ ಕೆಲಸ ಮಾಡಿದ್ರೂ ಅದಕ್ಕೆ ಕಾರಣ ನ್ಯೂರಾನ್ ಕಮ್ಯುನಿಕೇಶನ್. ನಮ್ಮ ಬ್ರೈನ್ ನಲ್ಲಿ 86 ಮಿಲಿಯನ್ ನ್ಯೂರಾನ್ಸ್ ಗಳು ಇರುತ್ತೆ. ಒಂದು ನ್ಯೂರಾನ್ 10,000 ನ್ಯೂರಾನ್ಸ್ ಗಳಿಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ನಮ್ಮ ಬ್ರೈನ್ ನಲ್ಲಿ ಟ್ರಿಲಿಯನ್ ನ್ಯೂರಾನ್ ಕನೆಕ್ಷನ್ ಗಳು ಇರುತ್ತೆ. ಇವುಗಳಲ್ಲಿ ಸಿಗ್ನಲ್ಸ್ ಗಂಟೆಗೆ 322 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡುತ್ತೆ. ಅಂದ್ರೆ ಬುಲೆಟ್ ಟ್ರೈನ್ ಗಿಂತ ಜಾಸ್ತಿ ಸ್ಪೀಡ್ ನಲ್ಲಿ ನಮ್ಮ ಬ್ರೈನ್ ನಲ್ಲಿ ನ್ಯೂರಾನ್ಸ್ ಮಧ್ಯೆ ಸಿಗ್ನಲ್ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟು ಕೆಲಸ ನಡೀತಾ ಇದ್ರು ಒಂದು ಸ್ವಲ್ಪ ಕೂಡ ಸೌಂಡ್ ಮಾಡದೇ ಇರೋ ಅದ್ಭುತ ಮಿಷಿನ್ ಅಂದ್ರೆ ಅದು ನಮ್ಮ ಬ್ರೈನ್. ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಕಣ್ಣು 576 ಮೆಗಾ ಪಿಕ್ಸೆಲ್ಸ್ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಆದ್ರೆ ನಮ್ಮ ಬ್ರೈನ್ ನ ಕೆಪಾಸಿಟಿ ಎಷ್ಟು ಗೊತ್ತಾ? 2.5 ಪೆಟಾಬೈಟ್ಸ್. 1000 GB ಒಂದು ಟಿಬಿಗೆ ಸಮ, 1000 TB ಒಂದು PBಗೆ ಸಮ, ಅಂದ್ರೆ ಪೆಟಾಬೈಟ್. ನಮ್ಮ ಬ್ರೈನ್ 2.5 PB ಯಷ್ಟು ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಒಬ್ಬ ನಾರ್ಮಲ್ ಮನುಷ್ಯ ತನ್ನ ಪೂರ್ತಿ ಲೈಫ್ ನಲ್ಲಿ 1/2 PB ಯನ್ನ ಕೂಡ ಯೂಸ್ ಮಾಡೋದಿಲ್ಲ. ನಮ್ಮ ಬಾಡಿಯಲ್ಲೆಲ್ಲಾದ್ರೂ ಏಟು ಬಿದ್ರೆ ಅಥವಾ ಸುಟ್ಟ ಗಾಯಗಳಾದ್ರೆ ತಕ್ಷಣ ನಮಗೆ ನೋವಿನ ಅನುಭವ ಆಗುತ್ತೆ. ಅದಕ್ಕೆ ಕಾರಣ ನಮ್ಮ ಬ್ರೈನ್. ಆದ್ರೆ ನಮ್ಮ ಬ್ರೈನ್ ನಲ್ಲಿ ನೋವಿಗೆ ಸಂಬಂಧಿಸಿದ ರಿಸೆಪ್ಟರ್ಸ್ ಇರಲ್ಲ. ಅಂದ್ರೆ ಒಂದು ವೇಳೆ ನಮ್ಮ ಬ್ರೈನ್ಗೆ ಏನಾದ್ರೂ ಏಟಾದ್ರೆ ನಮಗೆ ಅಸಲು ನೋವೇ ಇರೋದಿಲ್ಲ. ಹೀಗೆ ನಮ್ಮ ಬ್ರೈನ್ ನಲ್ಲಿ ಪೇನ್ಗೆ ಸಂಬಂಧಿಸಿದ ರಿಸೆಪ್ಟರ್ಸ್ ಇಲ್ಲದೆ ಇರೋದ್ರಿಂದಲೇ ನಾವಿನ್ನು ಬದುಕಿದೀವಿ. ಯಾಕಂತೀರಾ? ನಮ್ಮ ಬ್ರೈನ್ ಅಂದ್ರೇನೆ ಕೆಲವು ಕೋಟಿ ನ್ಯೂರಾನ್ಸ್, ಕೆಲವು ಕೋಟಿ ಸೆಲ್ಸ್, ಕೆಲವು ಕೋಟಿ ಬ್ಲಡ್ ವೆಸಲ್ಸ್. ಇವೆಲ್ಲ ಒಂದು ಚಿಕ್ಕ ಸೈಜ್ ನಲ್ಲಿ ಹತ್ತಿರದಲ್ಲಿ ಫಿಕ್ಸ್ ಆಗಿರ್ತವೆ. ಎಷ್ಟು ಹತ್ತಿರ ಫಿಕ್ಸ್ ಆಗಿರ್ತವೆ ಅಂದ್ರೆ ಒಂದು ವೇಳೆ ಬ್ರೈನ್ ನಲ್ಲೇನಾದ್ರೂ ಪೇನ್ ರಿಸೆಪ್ಟರ್ಸ್ ಇದ್ರೆ ಆಗ ಬರೋ ತಲೆನೋವನ್ನ ತಡ್ಕೊಳ್ಳೋದಕ್ಕೆ ಮನುಷ್ಯನ ಕೈಯಲ್ಲಿ ಆಗೋದಿಲ್ಲ. ಪ್ರಸ್ತುತ ಪ್ರಪಂಚದಲ್ಲಿ ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಅಂದ್ರೆ ಅದು ಕೆ ಕಂಪ್ಯೂಟರ್. ಇದಕ್ಕೆ ನಮ್ಮ ಬ್ರೈನ್ ಅನ್ನ ಕಂಪೇರ್ ಮಾಡಿದ್ರೆ 2.2 ಬಿಲಿಯನ್ ಆಪರೇಷನ್ ಗಳನ್ನ ಮಾಡೋದಕ್ಕೆ ನಮ್ಮ ಬ್ರೈನ್ 20 ವ್ಯಾಟ್ಸ್ ಪವರ್ ಅನ್ನ ತಗೊಂಡ್ರೆ ಕೆ ಕಂಪ್ಯೂಟರ್ 9.9 ಬಿಲಿಯನ್ ಆಪರೇಷನ್ ಗಳನ್ನ ಮಾಡೋದಕ್ಕೆ 10,000 ವ್ಯಾಟ್ಸ್ ಪವರ್ ಅನ್ನ ತಗೊಳುತ್ತೆ. ಈ ಎನರ್ಜಿ ಸುಮಾರು 10,000 ಮನೆಗಳಿಗೆ ಬಳಸುವ ಕರೆಂಟ್ಗೆ ಸಮನಾಗಿರುತ್ತೆ. ಇದರಿಂದ ಗೊತ್ತಾಗುತ್ತೆ ಅತ್ಯಂತ ಕಡಿಮೆ ಎನರ್ಜಿಯಲ್ಲಿ ನಡೆಯುವ ಸೂಪರ್ ಕಂಪ್ಯೂಟರ್ ಅಂದ್ರೆ ಅದು ನಮ್ಮ ಬ್ರೈನ್ ಮಾತ್ರ. ಬ್ರೈನ್ ಮಡಚಿಕೊಂಡಂತೆ ರಚನೆ ಆಗಿರುತ್ತೆ. ಇಲ್ಲ ಅಂದ್ರೆ ನಮ್ಮ ಬ್ರೈನ್ ಒಂದು ಪಿಲ್ಲೋ ಸೈಜ್ ನಲ್ಲಿ ಇರುತ್ತೆ. ಬ್ಲಡ್. ನಮ್ಮ ಪೂರ್ತಿ ಬಾಡಿಯಲ್ಲಿ ಕಣ್ಣಿನಲ್ಲಿರುವ ಕಾರ್ನಿಯಾ ಬಿಟ್ಟು ಮಿಕ್ಕ ಎಲ್ಲಾ ಭಾಗಗಳಿಗೂ ಬ್ಲಡ್ ಫ್ಲೋ ಆಗುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ನಿಮ್ಗೆ ಗೊತ್ತಾ ಬ್ಲಡ್ ಒಂದು ದಿನದಲ್ಲಿ ನಮ್ಮ ಬಾಡಿಯಲ್ಲಿ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ ಅಂತ? ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಎಷ್ಟೆಂದ್ರೆ 19,312 ಕಿಲೋಮೀಟರ್. ಈ ದೂರ ಇಂಡಿಯಾದಿಂದ ಅಮೆರಿಕಾಗೆ ಇರುವ ದೂರಕ್ಕಿಂತ ಜಾಸ್ತಿ. ಇಷ್ಟು ದೂರವನ್ನ ನಮ್ಮ ಬ್ಲಡ್ ಸೆಲ್ಸ್ ಕೇವಲ ಒಂದು ದಿನದಲ್ಲಿ ಪ್ರಯಾಣ ಮಾಡುತ್ತೆ. ಪ್ರಪಂಚದಲ್ಲಿ ಎಷ್ಟು ತರ ಬ್ಲಡ್ ಗ್ರೂಪ್ಗಳಿವೆ ಅಂದ್ರೆ ನಮಗೆ ಗೊತ್ತಿರೋ ಉತ್ತರ 8. A+, B+, O+, AB+, A ನೆಗೆಟಿವ್, B ನೆಗೆಟಿವ್, O ನೆಗೆಟಿವ್, AB ನೆಗೆಟಿವ್. ಇವೇ ನಮಗೆ ಗೊತ್ತಿರೋ ಬ್ಲಡ್ ಗ್ರೂಪ್ಸ್. ಆದ್ರೆ ISBT ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸುಮಾರು 30 ವಿಧವಾದ ಬ್ಲಡ್ ಗ್ರೂಪ್ಗಳನ್ನ ಡಿಟೆಕ್ಟ್ ಮಾಡಿದೆ. ಉದಾಹರಣೆಗೆ ಗೋಲ್ಡ್ ಬ್ಲಡ್. ಈ ಬ್ಲಡ್ ಗ್ರೂಪ್ ಇರೋರು ಪ್ರಪಂಚದಲ್ಲಿ ಕೇವಲ 43 ಮಂದಿ ಮಾತ್ರ ಇದ್ದಾರೆ. ನಮ್ಮ ಬಾಡಿಯಲ್ಲಿ ದಿನಕ್ಕೆ 2,000 ಕೋಟಿ ರೆಡ್ ಸೆಲ್ಸ್, 4,000 ಕೋಟಿ ಪ್ಲೇಟ್ಲೆಟ್ಸ್, 1,000 ಕೋಟಿ ವೈಟ್ ಸೆಲ್ಸ್ ತಯಾರಾಗುತ್ತೆ. ಒಂದು ಹನಿ ರಕ್ತದಲ್ಲಿ 10,000 ರಕ್ತ ಕಣಗಳು, 2,50,000 ಪ್ಲೇಟ್ಲೆಟ್ಸ್ಗಳು ಇರುತ್ತೆ. ಸ್ಟ್ರಾಂಗೆಸ್ಟ್ ಬೋನ್ಸ್. ನಮ್ಮ ಬಾಡಿಯಲ್ಲಿ ಎಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ಬೋನ್ ಅಂದ್ರೆ ನಮ್ಮ ತೊಡೆಯಲ್ಲಿರುವ ಮೂಳೆ. ಇದು ಕಾಂಕ್ರೀಟ್ ಗಿಂತ ಗಟ್ಟಿಯಾಗಿರುತ್ತೆ.
ನಮ್ಮ ಬೋನ್ನ ಕೆಪಾಸಿಟಿ ಎಷ್ಟು ಗೊತ್ತಾ? 1 ಇಂಚು ಅಗಲ ಇರುವ ನಮ್ಮ ಮೂಳೆ ಸುಮಾರು 8625 ಕೆಜಿ ಭಾರವನ್ನ ತಡೆಯೋ ಕೆಪಾಸಿಟಿ ಇರುತ್ತೆ. ಈ ತೂಕ ಸುಮಾರು 5 ಟ್ರಕ್ಗಳ ತೂಕಕ್ಕೆ ಸಮನಾಗಿರುತ್ತೆ. ಆಶ್ಚರ್ಯ ಪಡೋ ಇನ್ನೊಂದು ವಿಷಯ ಏನಂದ್ರೆ, ಇಷ್ಟು ಸ್ಟ್ರಾಂಗ್ ಆಗಿರೋ ಬೋನ್ಸ್ ನಲ್ಲಿ 31% ನೀರಿನ ಅಂಶ ಇರುತ್ತೆ. ಬಿಕ್ಕಳಿಕೆ. ಎಲ್ಲರೂ ಲೈಫ್ ನಲ್ಲಿ ಒಂದ್ಸಾರಿ ಆದ್ರೂ ಈ ಬಿಕ್ಕಳಿಕೆಯನ್ನ ಫೇಸ್ ಮಾಡಿರ್ತೀವಿ. ಈ ಬಿಕ್ಕಳಿಕೆ ಮಹಾ ಅಂದ್ರೆ ಎಷ್ಟೊತ್ತಿರುತ್ತೆ? 2 ನಿಮಿಷ, ಇಲ್ಲಾಂದ್ರೆ 5 ನಿಮಿಷ ಇರುತ್ತೆ. ಆದ್ರೆ ಅಮೆರಿಕದ ಚಾರ್ಲೆಸ್ ಓಸ್ಬ್ರೌನ್ ಅನ್ನುವ ವ್ಯಕ್ತಿಗೆ 68 ವರ್ಷಗಳು ಬಿಕ್ಕಳಿಕೆ ನಿಲ್ದಿರ ಬರ್ತಾನೆ ಇತ್ತು. 1922ರಿಂದ 1990ರವರೆಗೆ 68 ವರ್ಷಗಳ ಕಾಲ ಹಗಲು ರಾತ್ರಿ ಅನ್ನದೇ ಈತ ನಿದ್ದೆ ಹೋಗ್ತಾ ಇದ್ರು, ಎಚ್ಚರವಾಗಿದ್ರು, ಬಿಕ್ಕಳಿಕೆ ಮಾತ್ರ ನಿಲ್ಲಿಲ್ಲ. ಇದೇ ಇವತ್ತಿನವರೆಗೂ ವರ್ಲ್ಡ್ ರೆಕಾರ್ಡ್. ಬ್ಯಾಡ್ ನ್ಯೂಸ್ ಏನಂದ್ರೆ, ಬಿಕ್ಕಳಿಕೆ ನಿಂತ ಮುಂದಿನ ವರ್ಷನೇ ಈತ ಸತ್ತು ಹೋಗ್ತಾನೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಅಣುಗಳಿಂದ ತಯಾರಾಗಿದೆ. ಹಾಗೆ ನಮ್ಮ ಬಾಡಿ ಕೂಡ. ನಮ್ಮ ಬಾಡಿ 7 ಆಕ್ಟಿಲಿಯನ್ ಪರಮಾಣುಗಳಿಂದ ತಯಾರಾಗಿದೆ. ಈ ಪ್ರಪಂಚದಲ್ಲಿ ಇರೋ ಜನಸಂಖ್ಯೆಗಿಂತ 5000 ಪಟ್ಟು ಹೆಚ್ಚಿನ ಅಣುಗಳಿಂದ ನಮ್ಮ ಬಾಡಿ ತಯಾರಾಗಿದೆ. ಒಂದು ವೇಳೆ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ ಇದು ಗೊತ್ತಿರುತ್ತೆ. ಪ್ರತಿ ಅಣುವು 99% ಖಾಲಿ ಜಾಗವನ್ನ ಹೊಂದಿರುತ್ತೆ. ಸಾಮಾನ್ಯವಾಗಿ ನಿಮಿಷಕ್ಕೆ 72 ಸಾರಿ ಮನುಷ್ಯನ ಹೃದಯ ಬಡಿದುಕೊಳ್ಳುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ಫ್ಯಾಕ್ಟ್. ಆದ್ರೆ ಇದು ಗೊತ್ತಾ, ಪುರುಷರಿಗಿಂತ ಮಹಿಳೆಯರ ಹೃದಯ ಜಾಸ್ತಿ ಸಾರಿ ಬಡಿದುಕೊಳ್ಳುತ್ತೆ. ಎಸ್, ಇದು ನಿಜ. ಆವರೇಜ್ ಆಗಿ ಪುರುಷರ ಹೃದಯ ನಿಮಿಷಕ್ಕೆ 70 ಸಾರಿ ಹೊಡೆದುಕೊಂಡ್ರೆ ಮಹಿಳೆಯರ ಹೃದಯ ನಿಮಿಷಕ್ಕೆ 78 ಸಾರಿ ಬಡಿದುಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ಪುರುಷರ ಹೃದಯ 290 ಗ್ರಾಂ ತೂಕ ಇದ್ರೆ ಮಹಿಳೆಯರ ಹೃದಯ 284 ಗ್ರಾಂ ಇರುತ್ತೆ. ಇದರಿಂದ ಸೈಜ್ ಮತ್ತು ತೂಕದಲ್ಲಿ ಕಡಿಮೆ ಇರೋ ಕಾರಣದಿಂದ ಮಹಿಳೆಯರ ಹೃದಯ ಬ್ಲಡ್ ಅನ್ನ ಪಂಪ್ ಮಾಡೋದಕ್ಕೆ ಪುರುಷರ ಹೃದಯಕ್ಕಿಂತ ಜಾಸ್ತಿ ಸಲ ಬಡಿದುಕೊಳ್ಳುತ್ತೆ. ನಮ್ಮ ಹೃದಯ ತಾಯಿಯ ಹೊಟ್ಟೆಯಲ್ಲಿದ್ದಾಗ 4 ವಾರಗಳ ನಂತರ ಬಡಿದುಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೊದಲಾದ ಹೃದಯ ಬಡಿತ ನಿಮಿಷಕ್ಕೆ 72 ಸಾರಿ, ತಿಂಗಳಿಗೆ 36 ಲಕ್ಷ ಸಾರಿ, ನಮ್ಮ ಪೂರ್ತಿ ಲೈಫ್ ಟೈಮಲ್ಲಿ 250 ಕೋಟಿ ಸಾರಿ ಹೃದಯ ಬಡಿದುಕೊಳ್ಳುತ್ತೆ. ಹೀಗೆ ಹೃದಯ ನಮ್ಮ ಪೂರ್ತಿ ಲೈಫ್ ಟೈಮಲ್ಲಿ 150 ಕೋಟಿ ಬ್ಯಾರಲ್ ರಕ್ತವನ್ನ ಪಂಪ್ ಮಾಡುತ್ತೆ. ಇದು ಎಷ್ಟು ದೊಡ್ಡದು ಅಂದ್ರೆ, ಈ ಬ್ಲಡ್ ನಿಂದ ನಾವು 200 ಟ್ರೈನ್ ಟ್ಯಾಂಕ್ಗಳನ್ನ ಫಿಲ್ ಮಾಡಬಹುದು. ಇಷ್ಟು ಕೆಲಸ ಮಾಡಿದ್ರು ಯಾವತ್ತಿಗೂ ಆಯಾಸ ಆಗದೆ ಇರೋ ಒಂದೇ ಒಂದು ಅದ್ಭುತ ಮಿಷಿನ್ ಅಂದ್ರೆ ಅದು ಹೃದಯ ಮಾತ್ರ. ನಮ್ಮ ಹೃದಯ ನಮ್ಮ ಶರೀರದ ಪ್ರತಿ ಭಾಗಕ್ಕೂ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಎಷ್ಟು ಪ್ರೆಷರ್ ನಲ್ಲಿ ಪಂಪ್ ಮಾಡುತ್ತೆ ಗೊತ್ತಾ? ನಮ್ಮ ಹೃದಯ ಒಂದು ಚಿಕ್ಕ ಪಂಪ್ ಅನ್ಕೊಂಡ್ರೆ ಅದರಿಂದ ಬರೋ ನೀರು ಯಾವ ಪೈಪ್ನ ಅವಶ್ಯಕತೆ ಇಲ್ದಿರಾನೆ 4 ಫ್ಲೋರ್ ಮೇಲೆವರೆಗೂ ರೀಚ್ ಆಗುತ್ತೆ. ಅಷ್ಟು ಪ್ರೆಷರ್ ನಿಂದ ನಮ್ಮ ಹೃದಯ ನಮ್ಮ ಶರೀರದಲ್ಲಿ ರಕ್ತವನ್ನ ಪಂಪ್ ಮಾಡುತ್ತೆ. ನಮ್ಮ ಹೃದಯ ಕೆಲಸ ಮಾಡೋದಕ್ಕೆ ತಗೊಳ್ಳೋ ಒಂದು ದಿನದ ಎನರ್ಜಿಯಿಂದ ಒಂದು ಟ್ರಕ್ ಅನ್ನ 32 ಕಿಲೋಮೀಟರ್ ವರೆಗೆ ನಡೆಸಬಹುದು. ಅದೇ ಲೈಫ್ ಟೈಮ್ ನಲ್ಲಿ ನೋಡಿದ್ರೆ ಭೂಮಿಯಿಂದ ಚಂದ್ರನವರೆಗೆ ಮತ್ತೆ ಚಂದ್ರನಿಂದ ಭೂಮಿಯವರೆಗೆ ನಡೆಸಬಹುದು. ಇದನ್ನ ಮಿಂಚಿದ ಪಂಪ್ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ನಮ್ಮ ಬಾಡಿ ಫುಡ್ ನ ಟೇಸ್ಟ್ ಅನ್ನ ಕೇವಲ 0.15 ಸೆಕೆಂಡ್ ನಲ್ಲಿ ಟೇಸ್ಟ್ ಮಾಡುತ್ತೆ. ಈ ಟೈಮ್ ನಾವು ಕಣ್ಣಿನ ರೆಪ್ಪೆ ಅಲ್ಲಾಡಿಸುವ ಟೈಮ್ಗಿಂತ ಕಮ್ಮಿ. ನಮ್ಮ ಶರೀರದಲ್ಲಿ ಯಾವಾಗ್ಲೂ ಬೆಳೆಯುತ್ತಿರುವ ಒಂದೇ ಒಂದು ಪಾರ್ಟ್ ಅಂದ್ರೆ ಅದು ಕಿವಿ. ಇದು ವರ್ಷಕ್ಕೆ ಮಿಲಿಮೀಟರ್ ಲೆಕ್ಕದಲ್ಲಿ ನಾವು ಸಾಯೋವರೆಗೆ ಬೆಳೀತಾನೆ ಇರುತ್ತೆ. ನಾವು ಮಲಗಿದ್ದಾಗ್ಲೂ ಸಹ ಕಿವಿ ಸೌಂಡ್ ಗಳನ್ನ ಕೇಳುತ್ತಾನೆ ಇರುತ್ತೆ. ಆದ್ರೆ ಆ ಟೈಮಲ್ಲಿ ಬ್ರೈನ್ ಆ ಸೌಂಡ್ ಅನ್ನ ಬ್ಲಾಕ್ ಮಾಡುತ್ತೆ. ನಾವು ಯಾವ್ದಾದ್ರೂ ಒಂದು ಸೌಂಡ್ ಕೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಕಿವಿಯಲ್ಲಿರುವ ಏರ್ ಡ್ರಮ್. ಇದು ನಮ್ಮ ಕಿವಿಯಲ್ಲಿ 0.7 ಇಂಚಸ್ ಸೈಜ್ ನಲ್ಲಿರುತ್ತೆ. ಎದುರುಗಡೆ ಇರುವ ವ್ಯಕ್ತಿ ಮಾತಾಡೋ ವಾಯ್ಸ್ ನಮ್ಮ ಕಿವಿಯ ಒಳಗಡೆ ಹೋದಾಗ ಈ ಏರ್ ಡ್ರಮ್ 1 ಇಂಚು ಅಗಲದಲ್ಲಿ ಸುಮಾರು 1,00,000 ಸಾರಿ ಕದಲುತ್ತೆ. ಅಷ್ಟು ಕಮ್ಮಿ ಸೈಜ್ ನಲ್ಲಿ ಇದು ಕದಲೋದ್ರಿಂದ ನಾವು ಚಿಕ್ಕ ಚಿಕ್ಕ ಸೌಂಡ್ ಅನ್ನ ಕೂಡ ಸ್ಪಷ್ಟವಾಗಿ ಕೇಳ್ತೀವಿ. ಅದು ಕೂಡ ಎಷ್ಟು ಸ್ಪಷ್ಟವಾಗಿ ಅಂದ್ರೆ ಅಣುಗಳ ಸೌಂಡ್ ಅನ್ನ ಕೂಡ ನಾವು ಕೇಳುವಂತಹ ರೇಂಜ್ ನಲ್ಲಿ. ನಂಬಿಕೆ ಬರ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋ ನೋಡಿದ್ಮೇಲೆ ಚೆಕ್ ಮಾಡಿ. ಮೊದಲು ನೀವು ನಿಮ್ಮ ಕಣ್ಣನ್ನ ಮುಚ್ಚಿಕೊಂಡು ನಿಮ್ಮ ಫ್ರೆಂಡ್ ಅನ್ನ ಕರೀರಿ. ಒಂದು ಗ್ಲಾಸಲ್ಲಿ ತಣ್ಣಗಿರೋ ನೀರನ್ನ, ಇನ್ನೊಂದು ಗ್ಲಾಸಲ್ಲಿ ಬಿಸಿ ನೀರನ್ನ ಹಾಕೋದಕ್ಕೆ ಹೇಳಿ. ಜಸ್ಟ್ ಆ ನೀರು ಹಾಕುವಾಗ ಬರೋ ಸೌಂಡ್ ಅನ್ನ ಬೇಸ್ ಮಾಡಿಕೊಂಡು ಯಾವಾಗ ಕೋಲ್ಡ್ ವಾಟರ್ ಹಾಕಿದ್ರು, ಯಾವಾಗ ಹಾಟ್ ವಾಟರ್ ಹಾಕಿದ್ರು ಅನ್ನೋದನ್ನ ನೀವು ಕಣ್ಣು ಮುಚ್ಚಿಕೊಂಡು ಹೇಳಬಹುದು. ಬೇಕಾದ್ರೆ ಟೆಸ್ಟ್ ಮಾಡಿ. ಈ 2 ವಿಷಯದಲ್ಲಿ ನೀರನ್ನ ಗ್ಲಾಸ್ನಲ್ಲೇ ಹಾಕಲಾಗಿದೆ. ವ್ಯತ್ಯಾಸ ಏನಂದ್ರೆ ಜಸ್ಟ್ ಅಣುವಿನ ಸ್ಪೀಡ್ ಮಾತ್ರನೇ. ಆದ್ರಿಂದ ಯಾವತ್ತೂ ನಿಮ್ಮ ಕಿವಿಯ ಪವರ್ ಅನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಂಬರ್ ಆಫ್ ಸ್ಕಿನ್ ಸೆಲ್ಸ್. ಪ್ರತಿದಿನ ನಮ್ಮ ಚರ್ಮದಿಂದ 10 ಲಕ್ಷ ಸ್ಕಿನ್ ಸೆಲ್ಸ್ ಉದುರೋಗುತ್ತೆ. ಹಾಗೆ ಒಂದು ವರ್ಷಕ್ಕೆ 2 ಕೆಜಿಯಂತೆ ಆವರೇಜ್ ನಮ್ಮ ಪೂರ್ತಿ ಜೀವಿತಾವಧಿಯಲ್ಲಿ ಸುಮಾರು 140 ಕೆಜಿ ಸ್ಕಿನ್ ಸೆಲ್ಸ್ ನಮ್ಮ ಬಾಡಿಯಿಂದ ಉದುರೋಗುತ್ತೆ.
ನಾವು ತೆಗೆದುಕೊಳ್ಳುವ ಆಹಾರದಿಂದ ನಮ್ಮ ಬಾಡಿಯಿಂದ ಉದುರಿ ಹೋದ ಚರ್ಮದ ಜಾಗದಲ್ಲಿ ಹೊಸ ಚರ್ಮವನ್ನ ತಯಾರು ಮಾಡುತ್ತೆ. ಹೀಗೆ ನಮ್ಮ ಚರ್ಮ 30 ದಿನಗಳಿಗೆ ಒಂದು ಸಾರಿ ಹೊಸದಾಗಿ ಬದಲಾಗುತ್ತೆ. ನಮ್ಮ ಪೂರ್ತಿ ಜೀವಿತಾವಧಿಯಲ್ಲಿ ನಮ್ಮ ಚರ್ಮ ಸುಮಾರು 1000 ಬಾರಿ ಹೊಸದಾಗಿ ಬರುತ್ತೆ. ನೋಡೋದಕ್ಕೆ ಬರೀ ಕೂದಲು ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನಮ್ಮ ಒಂದೊಂದು ಕೂದಲು ಸುಮಾರು 100 ಗ್ರಾಂ ತೂಕವನ್ನ ಅಂದ್ರೆ ಒಂದು ಆಪಲ್ ಹಣ್ಣಿನ ತೂಕವನ್ನ ಭರಿಸುವ ಶಕ್ತಿಯನ್ನ ಹೊಂದಿರುತ್ತೆ. ನಮ್ಮ ತಲೆ ಮೇಲಿರೋ ಎಲ್ಲ ಕೂದಲುಗಳನ್ನ ಬಳಸಿ ಸುಮಾರು 12 ಟನ್ನಿನ ತೂಕವನ್ನ ಎಳೆಯುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ನಮ್ಮಲ್ಲಿ ತುಂಬಾ ಜನಕ್ಕೆ ಐಬ್ರೋಸ್ ಯಾಕೆ ಇರುತ್ತೋ ಗೊತ್ತಿಲ್ಲ. ಈ ಐಬ್ರೋಸ್ ಒಂದು ವಿಧದಲ್ಲಿ ನಮ್ಮ ಕಣ್ಣನ್ನ ರಕ್ಷಣೆ ಮಾಡೋದಕ್ಕೆ ಇವೆ. ಉದಾಹರಣೆಗೆ ನಾವು ಎಷ್ಟೋ ಬಾರಿ ಮಳೆಯಲ್ಲಿ ನಿಂದಿರ್ತೀವಿ. ಆ ಟೈಮಲ್ಲಿ ನಮ್ಮ ಕಣ್ಣನ್ನ ಬಿಟ್ಟಿದ್ರೂ ನೀರಿನ ಹನಿ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಯಾಕೆಂದ್ರೆ ನಮ್ಮ ಐಬ್ರೋಗಳು ಕಣ್ಣನ್ನ ರಕ್ಷಣೆ ಮಾಡೋ ರೀತಿ ಡಿಸೈನ್ ಮಾಡಲ್ಪಟ್ಟಿವೆ. ಇವುಗಳ ಮೇಲಿಂದ ಬರೋ ನೀರು ಪಕ್ಕಕ್ಕೆ ಸರಿಸುವುದೇ ಇವುಗಳ ಕೆಲಸ. ಕೇವಲ ಮಳೆ ನೀರೇ ಅಲ್ಲ, ನಾವು ಕೆಲಸ ಮಾಡಿದಾಗ ಬರುವ ಬೆವರಿನ ನೀರಿನಿಂದ ಕೂಡ ಈ ಐಬ್ರೋಸ್ ಕಣ್ಣನ್ನ ಕಾಪಾಡುತ್ತವೆ. ನಮ್ಮ ಕಿಡ್ನಿಯಲ್ಲಿ ಸುಮಾರು 1 ರಿಂದ 2 ಮಿಲಿಯನ್ ನೆಫ್ರಾನ್ ಅನ್ನೋ ಫಿಲ್ಟರ್ಸ್ ಇರುತ್ತೆ. ಈ ಫಿಲ್ಟರ್ಸೇ ರಕ್ತದಲ್ಲಿರುವ ವೇಸ್ಟೇಜ್ ಅನ್ನ ರಿಮೂವ್ ಮಾಡುತ್ತವೆ. ನಮ್ಮ ಬಾಡಿಯಲ್ಲಿರೋ ಒಂದೊಂದು ರಕ್ತದ ಹನಿ ಈ 20 ಲಕ್ಷ ಫಿಲ್ಟರ್ಗಳಿಂದ ಫಿಲ್ಟರ್ ಆಗಿರುತ್ತೆ. ಹಾಗೆ ನಮ್ಮ ಕಿಡ್ನಿ 50 ನಿಮಿಷಗಳಿಗೆ ಒಂದು ಸಾರಿ ನಮ್ಮ ಶರೀರದಲ್ಲಿರುವ ಪೂರ್ತಿ ಬ್ಲಡ್ ಅನ್ನ ಕ್ಲೀನ್ ಮಾಡುತ್ತೆ. ಹೀಗೆ ದಿನಕ್ಕೆ 400 ಸಲ ನಮ್ಮ ಪೂರ್ತಿ ಬಾಡಿಯಲ್ಲಿರುವ ರಕ್ತ ಕ್ಲೀನ್ ಆಗುತ್ತೆ. ನಮ್ಮ ಕಣ್ಣು ಸುಮಾರು 20 ಲಕ್ಷ ಪಾರ್ಟ್ಸ್ ಗಳಿಂದ ತಯಾರಾಗಿದೆ. ನಾವು ಗ್ರಹಿಸುವ ಇನ್ಫಾರ್ಮೇಶನ್ ನಲ್ಲಿ 85% ಇನ್ಫಾರ್ಮೇಶನ್ ಅನ್ನ ಕಣ್ಣಿನಿಂದ ನಾವು ತಿಳ್ಕೋತೀವಿ. ನಮ್ಮ ಬ್ರೈನ್ ಪವರ್ ನಲ್ಲಿ 65% ಪವರ್ ಅನ್ನ ನಮ್ಮ ಕಣ್ಣು ಬಳಸಿಕೊಳ್ಳುತ್ತೆ. ನಮ್ಮ ಕಣ್ಣು ಸುಮಾರು 1 ಕೋಟಿ ಡಿಫರೆಂಟ್ ಕಲರ್ಸ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಆದ್ರೆ ಎಲ್ಲಾ ಕಲರ್ಸ್ ಅನ್ನ ನಮ್ಮ ಬ್ರೈನ್ ಗುರುತಿಟ್ಕೊಳ್ಳೋದಿಲ್ಲ. ನಾವು ಒಂದು ವಸ್ತುವನ್ನ ನೋಡ್ತಾ ಇದೀವಿ ಅಂದ್ರೆ ನಮ್ಮ 8 ಗ್ರಾಂ ತೂಕ ಇರೋ ಕಣ್ಣಿನ ಹಿಂದೆ 10 ಕೋಟಿ ಫೋಟೋ ಸೆನ್ಸಿಟಿವ್ ಸೆಲ್ಸ್ ಲೈಟ್ಸ್ ಅನ್ನ ಗುರುತಿಸುತ್ತೆ ಅಂತ. 70 ಲಕ್ಷ ಕೋನ್ ಸೆಲ್ಸ್ ಕಲರ್ಸ್ ಅನ್ನ ಗುರುತಿಸುತ್ತೆ ಅಂತ. 1,30,00,000 ರಾಡ್ ಸೆಲ್ಸ್ ಬ್ಲಾಕ್ ಅಂಡ್ ವೈಟ್ ಮಧ್ಯೆ ಇರುವ ಡಿಫರೆನ್ಸ್ ಅನ್ನ ಗುರುತಿಸುತ್ತೆ ಅಂತ ಅರ್ಥ. ಇಷ್ಟು ಸೆಲ್ಸ್ ಕೆಲಸ ಮಾಡೋದ್ರಿಂದಾನೆ ನಾವು ಒಂದು ವಸ್ತುವನ್ನ ಪರ್ಫೆಕ್ಟ್ ಆಗಿ ನೋಡ್ತಾ ಇದೀವಿ. ನಮ್ಮ ಕಿವಿ ಪಕ್ಕ ಇರೋ ಈ ಚಿಕ್ಕ ಪಾರ್ಟ್ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇದು ನಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಗೊತ್ತಾ? ಈ ಪಾರ್ಟ್ ನಿಂದಾನೆ ನಮ್ಗೆ ಸೌಂಡ್ ಹಿಂದೆಯಿಂದ ಬರ್ತಾ ಇದೆಯಾ ಅಥವಾ ಮುಂದೆಯಿಂದ ಬರ್ತಾ ಇದೆಯಾ ಅಂತ ಗೊತ್ತಾಗುತ್ತೆ. ಅದು ಹೇಗೆ ಅಂತೀರಾ? ಹಿಂದೆಯಿಂದ ಬರೋ ಸೌಂಡ್ ಯಾವ ಅಡೆತಡೆಯೂ ಇಲ್ಲದೆ ಈಸಿಯಾಗಿ ನಮ್ಮ ಕಿವಿಯೊಳಗೆ ಹೋಗುತ್ತೆ. ಆದ್ರೆ ಮುಂದೆಯಿಂದ ಅಥವಾ ಪಕ್ಕದಿಂದ ಬರೋ ಸೌಂಡ್ ಅನ್ನ ಈ ಅಂಗ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯುತ್ತೆ. ಅಂದ್ರೆ ಮುಂದೆಯಿಂದ ಅಥವಾ ಪಕ್ಕದಿಂದ ಬರೋ ಸೌಂಡ್ಗೆ ಈ ಅಂಗ ಒಂದು ಸ್ಪೀಡ್ ಬ್ರೇಕರ್ ರೀತಿ ಕೆಲಸ ಮಾಡುತ್ತೆ. ಜಸ್ಟ್ ಈ ಚಿಕ್ಕ ಬದಲಾವಣೆಯನ್ನ ಗ್ರಹಿಸಿ ನಮ್ಮ ಬ್ರೈನ್ ಈ ಸೌಂಡ್ ಹಿಂದೆಯಿಂದ ಬರ್ತಾ ಇದೆಯಾ ಇಲ್ಲ ಮುಂದೆಯಿಂದ ಬರ್ತಾ ಇದೆಯಾ ಅಂತ ಕಂಡುಹಿಡಿಯುತ್ತೆ. ಒಂದು ವೇಳೆ ಈ ಪಾರ್ಟ್ ಏನಾದ್ರೂ ಇಲ್ದಿದ್ರೆ ಆ ಸೌಂಡ್ ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದನ್ನ ನಾವು ಗುರುತಿಸೋದಿಕ್ಕೆ ಆಗಲ್ಲ. ಈ ಪ್ರಪಂಚ ಎಲ್ರಿಗೂ ಒಂದೇ ರೀತಿ ಕಾಣಿಸುತ್ತಾ? ಉತ್ತರ ಇಲ್ಲ. ನಾವು ನೋಡುವ ಪ್ರಪಂಚನೇ ಬೇರೆ, ಹುಡುಗಿಯರು ನೋಡೋ ಪ್ರಪಂಚನೇ ಬೇರೆ. ಹುಡುಗಿಯರಿಗೆ ಈ ಪ್ರಪಂಚ 2 ಪಟ್ಟು ಹೆಚ್ಚು ಬಣ್ಣಗಳಿಂದ ಕಾಣಿಸುತ್ತೆ. ಅದಕ್ಕೆ ಕಾರಣ ಹುಡುಗಿಯಲ್ಲಿರೋ ಕ್ರೋಮೋಸೋಮ್ಸ್. ಹುಡುಗರಲ್ಲಿ XY ಅನ್ನೋ ಕ್ರೋಮೋಸೋಮ್ಸ್ ಇರುತ್ತೆ. ಆದ್ರೆ ಹುಡುಗಿಯರಲ್ಲಿ 2 X ಕ್ರೋಮೋಸೋಮ್ಸ್ ಇರುತ್ತೆ. X ಕ್ರೋಮೋಸೋಮ್ಗೆ ಬಣ್ಣಗಳನ್ನ ಗುರುತಿಸುವ ಶಕ್ತಿ ಜಾಸ್ತಿ ಇರುತ್ತೆ. ಹುಡುಗಿಯರಲ್ಲಿ 2 X ಕ್ರೋಮೋಸೋಮ್ಗಳು ಇರೋದ್ರಿಂದ ಅವರಿಗೆ ಬಣ್ಣಗಳನ್ನ ಗುರುತಿಸುವ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಇವರು ಪ್ರಪಂಚವನ್ನ ನಮಗಿಂತ 2 ಪಟ್ಟು ಹೆಚ್ಚು ಬಣ್ಣಗಳಿಂದ ನೋಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬಾಡಿ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.